Good morning, dear students. This is Nagendra Babu R, Sir MVIT, CVV campus, Chikballapur. In the last class, we studied about quarter and sleeve joint in engineering drawing. Today, we study about heat treatment in workshop calculation and science. ಏನು ಹೀಟ್ ಟ್ರೀಟ್ಮೆಂಟಲ್ಲಿ ಏನು ತಿಳ್ಕೊಳ್ತೀವಿ ಅಂತಂದರೆ ಟುಡೇ ಹೀಟ್ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್, ಸ್ಟ್ರಕ್ಚರ್ ಆಫ್ ದ ಸ್ಟೀಲ್ ವೆನ್ ಹೀಟೆಡ್, ಲೋಯರ್ ಕ್ರಿಟಿಕಲ್ ಟೆಂಪರೇಚರ್, ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್, ಸ್ಟೇಜಸ್ ಆಫ್ ಹೀಟ್ ಟ್ರೀಟ್ಮೆಂಟ್, ಪ್ರೋಸೆಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಆ್ಯಂಡ್ ಅನಿಲಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ಈಸ್ heat treatment. What is meant by a heat treatment? Heat treatment is the process of heating and cooling of metal under controlled conditions. ಹೀಟ್ ಟ್ರೀಟ್ಮೆಂಟ್ ಅನ್ನೋದು ಒಂದು ಪ್ರೋಸೆಸ್ಸು. ಇದರಲ್ಲಿ ಹೀಟ್ ಮಾಡ್ತೀವಿ ಮೆಟಲ್ನ, ಅದೇ ಥರನೇ ಕೂಲ್ ಮಾಡ್ತೀವಿ. ಯಾವ ಥರ ಕೂಲ್ ಮಾಡ್ತೀವಿ ಅಂದರೆ ಅಂಡರ್ ಕಂಟ್ರೋಲ್ಡ್ ಕಂಡೀಷನ್ಸ್. ಇಷ್ಟೇ ಟೆಂಪ್ರೇಚರ್ಗೆ ಹೀಟ್ ಮಾಡಬೇಕು, ಇದೇ ಥರನೇ ಕೂಲ್ ಮಾಡಬೇಕು, ಇವೆಲ್ಲನೂ ಬರುತ್ತೆ. ದೇರ್ ಬೈ ಚೇಂಜಿಂಗ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಈಸ್ ಕಾಲ್ಡ್ ಹೀಟ್ ಟ್ರೀಟ್ಮೆಂಟ್ ಆಫ್ ಮೆಟಲ್. ಸೊ ಈ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಫಿಸಿಕಲ್ ಪ್ರಾಪರ್ಟೀಸು, ಸ್ಟ್ರಕ್ಚರ್ಸನ್ನು ಚೇಂಜ್ ಮಾಡೋದಕ್ಕೆ ನಾವು ವಿ ಆರ್ ಯೂಸಿಂಗ್ ದಿಸ್ ಹೀಟ್ ಟ್ರೀಟ್ಮೆಂಟ್. ಈ ಹೀಟ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಏನೇನು ಸಿಗುತ್ತೆ ನಮಗೆ? ಟು ರಿಫೈನ್ ದ ಗ್ರೈನ್ ಸೈಜ್. ವಾಟ್ ಈಸ್ ಮೆಂಟ್ ಬೈ ರಿಫೈನ್? ರಿಮೂವಿಂಗ್ ದ ಫಾಲ್ಟ್ಸ್ ಅಂತೇಳಿ. ಸೊ ಒಳಗಡೆ ಸ್ಟ್ರಕ್ಚರಲ್ಲೇ ಗ್ರೈನ್ ಸೈಜ್ ಎಲ್ಲನೂ ಚೇಂಜ್ ಆಗ್ತದೆ. ಯಾವಾಗ ಚೇಂಜ್ ಆಗ್ತದೆ? ನಾವು ಹೀಟ್ ಟ್ರೀಟ್ಮೆಂಟ್ಗೆ ಮುಂಚೆ ಏನಾದರೂ ಅದಕ್ಕೆ ಬೆಂಡಿಂಗ್ ಮಾಡಿರ್ತೀವಿ, ಹ್ಯಾಮರಿಂಗ್ ಮಾಡಿರ್ತೀವಿ, ಡಿಫ್ರೆಂಟ್ ಫೋರ್ಜಿಂಗ್ ಆಪ್ರೇಷನ್ಸ್ ಮಾಡಿದಾಗ ಅದರ ಸ್ಟ್ರಕ್ಚರ್ಸ್ ಎಲ್ಲನೂ ಗ್ರೈನ್ ಸೈಜ್ ಎಲ್ಲ ಚೇಂಜ್ ಆಗಿರ್ತದೆ. ಆ ಗ್ರೈನ್ ಸೈಜ್ನೆಲ್ಲನೂ ರಿಫೈನ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ದಿಸ್ ಹೀಟ್ ಟ್ರೀಟ್ಮೆಂಟ್ ಟು ಪ್ರೊಡ್ಯೂಸ್ ಹಾರ್ಡ್ ಸರ್ಫೇಸ್ ಆನ್ ಎ ಡಕ್ಟೈಲ್ ಇಂಟೀರಿಯರ್. Ductile interior. What is meant by ductility? Ductility is the property of a metal in which we can draw that metal into thin wires ಅಂತ ಕರಿತೀವಿ. ಅಂದರೆ ಮೆತ್ತಗಿರ್ತದೆ. ಇವಾಗ RCC ಸ್ಟೀಲು ಇವೆಲ್ಲ ಬರ್ತದಲ್ಲ, ಇವೆಲ್ಲನೂ ಡಕ್ಟಿಲಿಟಿ ಪ್ರಾಪರ್ಟಿ. ಟು ಪ್ರೊಡ್ಯೂಸ್ ಹಾರ್ಡ್ ಸರ್ಫೇಸ್ ಆನ್ ಎ ಡಕ್ಟೈಲ್ ಇಂಟೀರಿಯರ್ ಅಂದರೆ ಯಾವುದೋ ಒಂದು ಮೆಟಲ್, ಫಾರ್ ಎಕ್ಸಾಂಪಲ್ ಫೋರ್ಜಿಂಗಲ್ಲಿ ಆ್ಯನ್ವಿಲ್ ಬರುತ್ತೆ ನಮಗೆ. ಆ ಆ್ಯನ್ವಿಲ್ ತೂಕ ಒಂದು 25-30 kg ತೂಕ ಇರ್ತದೆ. ಅದರಲ್ಲಿ ನಾವು ಫೋರ್ಜಿಂಗ್ ಆಪ್ರೇಷನ್ ಮಾಡೋವಾಗ ಅದು ಮೆತ್ತಗಿರಬಾರ್ದು. ನಾವು ಅದನ್ನು ಬೇರೆ ಸ್ಟೀಲಲ್ಲಿ ಮಾಡಿದಾಗ ಕಾಸ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಸಾಫ್ಟ್ ಮೆಟಲ್ಗೆ ಮೇಲ್ಗಡೆ ಇರೋಂಥ ಸರ್ಫೇಸ್ ಮಾತ್ರ ಹಾರ್ಡ್ ಮಾಡೋದಕ್ಕೆ ನಾವು ಈ ಹೀಟ್ ಟ್ರೀಟ್ಮೆಂಟ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅದು ಕೇಸ್ ಹಾರ್ಡ್ನಿಂಗ್ ಅನ್ನೋದರಲ್ಲಿ ಗೊತ್ತಾಗುತ್ತೆ. ಟು ರಿಲೀವ್ ದ ಇಂಟರ್ನಲ್ ಸ್ಟ್ರೆಸ್. ಯಾಕೆ ಇಂಟರ್ನಲ್ ಸ್ಟ್ರೆಸ್ಸು? ಡ್ಯೂ ಟು ದ ಡಿಫ್ರೆಂಟ್ ಆಪ್ರೇಷನ್ಸ್ ಕ್ಯಾರಿಡ್ ಔಟ್ ಬೈ ಯೂಸಿಂಗ್ ಹೀಟ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಮುಂಚೆ ನಾವು ತುಂಬ ಅದೇ ಬೆಂಡಿಂಗ್ ಮಾಡಿರ್ತೀವಿ, ಫೋರ್ಜಿಂಗಲ್ಲಿ ಹೊಡೆದಿರ್ತೀವಿ, ಇವೆಲ್ಲ ಮಾಡಿದಾಗ ಸ್ಟ್ರೆಸ್ ಆಗಿರ್ತದೆ. ಆ ಸ್ಟ್ರೆಸ್ಸನ್ನೆಲ್ಲನೂ ರಿಲೀವ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತಿರ್ತದೆ, ಇವಾಗ ನಾವೇನು ತುಂಬ ಕೆಲಸ ಮಾಡಿದರೆ ಮೈಕೈಯೆಲ್ಲ ತುಂಬ ನೋವಿರ್ತದೆ. ಸೊ ನೋವಿದ್ದಾಗ ನಾವು ಹಂಗೆ ಮಲಗಿದ್ರೆ ನಿದ್ದೆ ಬರೋದಿಲ್ಲ. ನಾವೇನು ಮಾಡ್ತೀವಿ, ಬಿಸಿ ಬಿಸಿ ನೀರನ್ನ ಸ್ನಾನ ಮಾಡಿದ್ರೆ ಅವಾಗ ಏನಾಗುತ್ತೆ, ಮಲಗಿದಾಗ ಒಳ್ಳೆ ನಿದ್ದೆ ಬರ್ತದೆ. ಸೊ ರಿಲೀಫ್ ಆಗಿರ್ತದೆ. ಅದಕ್ಕೆ ಟು ರಿಲೀವ್ ದ ಇಂಟರ್ನಲ್ ಸ್ಟ್ರೆಸ್ ವಿ ಆರ್ ಡೂಯಿಂಗ್ ಹೀಟ್ ಟ್ರೀಟ್ಮೆಂಟ್. ಟು ಇಂಪ್ರೂವ್ ದ ಮೆಷಿನಬಿಲಿಟಿ. ಏನು ಮೆಷಿನಬಿಲಿಟಿ ಅಂದರೆ ಏನು? ಮೆಷಿನಬಿಲಿಟಿ ಅಂತಂದರೆ ಇವಾಗ ಯಾವುದೋ ಒಂದು ಮೆಷಿನಲ್ಲೇ ನಾವು ಏನೋ ಒಂದು ಕೆಲಸ ಮಾಡಬೇಕಾಗಿರ್ತದೆ. ಎಲ್ಲ ಹೀಟ್ ಟ್ರೀಟ್ಮೆಂಟ್ ಎಲ್ಲ ಮುಗಿದೋಗಿದೆ, ತುಂಬ ಗಟ್ಟಿಯಾಗಿದೆ. ಆ ಗಟ್ಟಿಯಾಗಿದ್ದಾಗ ಅಲ್ಲಿ ನಾವು ಯಾವುದೋ ಒಂದು ಬೋಲ್ಟೋ ಇಲ್ಲ ಒಂದು ಸ್ಕ್ರೂನೋ ಒಂದು ಥ್ರೆಡ್ಡಿಂಗೋ ಏನೋ ಹಾಕಬೇಕಾಗಿರ್ತದೆ. ನಾವು ಹಾಕೋದಕ್ಕೆ ಆಗೋದಿಲ್ಲ. ಅವಾಗೇನು ಮಾಡ್ತೀವಿ, ಈ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ಸಲ್ಲಿ ನಾವು ಆ ಪಾರ್ಟನ್ನು, ಯಾವ ಪಾರ್ಟಲ್ಲಿ ನಾವು ಏನಾದರೂ ಮೆಷಿನಿಂಗ್ ಮಾಡಬೇಕಾಗಿರ್ತದೋ ಆ ಪಾರ್ಟನ್ನು ಮಾತ್ರ ಸಾಫ್ಟ್ ಮಾಡ್ಕೋಬೋದು. ಟು ಇನ್ಕ್ರೀಸ್ ದ ರೆಸಿಸ್ಟೆನ್ಸ್ ಟು ವೇರ್, ಹೀಟ್ ಆ್ಯಂಡ್ ಕರೋಷನ್. ಅಂದರೆ ಸವಿದಿರ ಹೀಟನ್ನು ತಡೆಯೋ ಥರ, ಕರೋಷನ್ನ ತಡೆಯೋ ಥರ ಎಲ್ಲನೂ ನಾವು ಈ ಹೀಟ್ ಟ್ರೀಟ್ಮೆಂಟಲ್ಲಿ ನಾವು ಮಾಡ್ಕೋಬೋದು. ಟು ಇಂಪ್ರೂವ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಲೈಕ್ ಟೆನ್ಸೈಲ್ ಸ್ಟ್ರೆಂತ್, ಹಾರ್ಡ್ನೆಸ್ ಆ್ಯಂಡ್ ಶಾಕ್ ರೆಸಿಸ್ಟೆನ್ಸ್. ಏನು ವಾಟ್ ಈಸ್ ಮೆಂಟ್ ಬೈ ಟೆನ್ಸೈಲ್ ಸ್ಟ್ರೆಂತ್? ಯಾವುದೇ ಒಂದು ಮೆಟಲ್ ಆಗಲಿ, ಒಂದು ವೆಹಿಕಲ್ ಆಗಲಿ, ಒಂದು 2 ವೀಲರ್ ಅಂತಲೇ ಕರಿತೀವಿ. ನಾವು ಯಾಕೆ 3 ಮೆಂಬರ್ಸ್ ಹೋಗಬಾರ್ದು? ಅದ್ರ ಸ್ಟ್ರೆಂತ್ ಅಷ್ಟೇ. ಸೊ ಪ್ರತಿಯೊಂದಕ್ಕೂ ಮೆಟೀರಿಯಲ್ಸ್ಗೆ ಟೆನ್ಸೈಲ್ ಸ್ಟ್ರೆಂತ್ ಅಂತಂದರೆ, ನಾನು ತುಂಬ ಸಾರಿ ಹೇಳಿದ್ದೀನಿ, ಒಂದು ಯೂನಿವರ್ಸಲ್ ಟೆಸ್ಟಿಂಗ್ ಮಿಷಿನ್ ಅಂತ ಇರ್ತದೆ. ಆ ಯೂನಿವರ್ಸಲ್ ಟೆಸ್ಟಿಂಗ್ ಮಿಷಿನಲ್ಲಿ 2 ಕನೆಯನ್ನು ಅದರ 2 ಬೋತ್ ಎಂಡ್ಸಲ್ಲಿನೂ ಒಂದು ಲೋಡ್ ಹಾಕಿದಾಗ ಇಷ್ಟು KGs ತೂಕ ಹಾಕಿದ್ರು ಅದು ಕಟ್ ಆಗಬಾರ್ದು. ಅಲ್ಟಿಮೇಟ್ ಲೋಡ್ ಅಂತೇಳಿ ಚೆಕ್ ಮಾಡ್ತೀವಿ. ತುಂಬ ಲೋಡ್ ಆದಾಗ ಏನಾಗುತ್ತೆ, ಫಸ್ಟ್ ಕ್ರೀಪ್ ಆಗಿಬಿಟ್ಟು ಅದು ಬ್ರೇಕೇಜ್ ಆಗುತ್ತೆ. ಸೊ ಅದರಲ್ಲಿ ನಮಗೆ ಟೆನ್ಸೈಲ್ ಸ್ಟ್ರೆಸ್ ಗೊತ್ತಾಗುತ್ತೆ. ಹಾರ್ಡ್ನೆಸ್ಸು ತುಂಬ ಗಟ್ಟಿತನ ಬರ್ತದೆ.
ಇವಾಗ ಚಿಸಲ್ಲು, ನೈಫು ಇವೆಲ್ಲ ನೋಡಿದ್ದೀರಿ. ನಾವು ಕಟ್ಟಿಂಗ್ ಎಡ್ಜ್ ಹತ್ರ ಮಾತ್ರ ತುಂಬ ಹಾರ್ಡಾಗಿರ್ತದೆ, ಮಿಕ್ಕಿದ ಕಡೆ ಇರೋದಿಲ್ಲ. ಶಾಕ್ ರೆಸಿಸ್ಟೆನ್ಸು, ಬೇಗ ವೇರ್ ಆ್ಯಂಡ್ ಟೇರ್ ಆಗದಿರ ಅದನ್ನು ನಾವು ರೆಡಿ ಮಾಡ್ಕೋಬೋದು. ಟು ಇಂಪ್ರೂವ್ ದ ಮ್ಯಾಗ್ನೆಟಿಕ್ ಆ್ಯಂಡ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ನ ಇಂಪ್ರೂವ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ದಿಸ್ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್. ಈ ಹೀಟ್ ಟ್ರೀಟ್ಮೆಂಟ್ ಮಾಡಿದಾಗ ಆ ಸ್ಟೀಲ್ನ ನಾವು ಹೀಟ್ ಮಾಡ್ತೀವಿ. ವೆನ್ ದ ಸ್ಟೀಲ್ ಈಸ್ ಹೀಟೆಡ್, ನೋ ಚೇಂಜ್ ಇನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂಟಿಲ್ ದ ಟೆಂಪ್ರೇಚರ್ ರೀಚಸ್ ಅಟ್ ಲೋ LCT about 723 degrees centigrade. What is meant by LCT? Lower critical temperature. ಸೊ ಪ್ರತಿಯೊಂದು ಸ್ಟೀಲ್ಗೂ ಒಂದು ಟೆಂಪ್ರೇಚರ್ ಇರ್ತದೆ. ಆ ಟೆಂಪ್ರೇಚರ್ವರೆಗೂ ನೀನು ಎಷ್ಟೇ ಹೀಟ್ ಮಾಡಿದ್ರೆ ಅದು ಒಳಗಡೆ ಇರೋ ಸ್ಟ್ರಕ್ಚರು ಏನು ಚೇಂಜ್ ಆಗೋದಿಲ್ಲ. ಆ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಬಂದಾಗ ಸ್ಟಾರ್ಟ್ ಆಗುತ್ತೆ. ದಟ್ ಸ್ಟಾರ್ಟ್ ಆಗೋ ಟೆಂಪ್ರೇಚರ್ನ ವಿ ಕಾಲ್ ಇಟ್ ಆಸ್ ಎ ಲೋಯರ್ ಕ್ರಿಟಿಕಲ್ ಟೆಂಪ್ರೇಚರ್ ಅಂತ ಕರಿತೀವಿ. ಆಫ್ಟರ್ ಅಬೌವ್ ದ ಟೆಂಪ್ರೇಚರ್ there is a complete change in the nature and structure of the steel, and the new structure called austenite is formed. 723 ಡಿಗ್ರಿ ಸೆಂಟಿಗ್ರೇಡ್ಗೆ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್ ಅಂತಲೂ ಬರುತ್ತೆ. ಅದು ಮೋರ್ ದ್ಯಾನ್ 30 to 50 ಡಿಗ್ರಿ ಸೆಂಟಿಗ್ರೇಡು ಜಾಸ್ತಿ ಆಗುತ್ತೆ. ಅದು ದಟ್ಸ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಕಾರ್ಬನ್ ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಈ ಟೆಂಪ್ರೇಚರಲ್ಲಿ ಕಂಪ್ಲೀಟಾಗಿ ಚೇಂಜಸ್ ಮಾಡಿದಾಗ ಸ್ಟ್ರಕ್ಚರು ಆಸ್ಟಿನೈಟ್ ಆಗಿ ಫಾರಮ್ ಆಗುತ್ತೆ. ಆಸ್ಟಿನೈಟ್ ಅನ್ನೋದು ತುಂಬ ಗಟ್ಟಿ ಆ್ಯಂಡ್ ನಾನ್ ಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಇದೇ ಥರ ವೆನ್ ದ ಹಾಟ್ ಸ್ಟೀಲ್ ಈಸ್ ಕೂಲ್ಡ್ ಸ್ಲೋಲಿ ಅಂದರೆ ನಾವು ಹೇಳಿದ್ವಿ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಆಫ್ ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಅಂಡರ್ ಕಂಟ್ರೋಲ್ಡ್ ಕಂಡೀಷನ್ಸ್ ಇರ್ತೀವಿ. ಸೊ ಸ್ಲೋಲಿ ಕೂಲ್ ಮಾಡಿದಾಗ ಡಿಫ್ರೆಂಟ್ ಅದಕ್ಕೆ ಪ್ರಾಪರ್ಟೀಸ್ ಬರ್ತದೆ. ದ ಓಲ್ಡ್ ಸ್ಟ್ರಕ್ಚರ್ ತಿರ್ಗಾ ರಿಟೈನ್ ಆಗೋಗ್ತದೆ. ನಾವು ರಿಟೈನ್ ಆಗಬಾರ್ದು ಅಂತಂದರೆ ಡಿಫ್ರೆಂಟ್ ಮೆಥಡ್ಸಲ್ಲಿ ಕೂಲ್ ಮಾಡ್ತೀವಿ. ಆವಾಗ ಆಸ್ಟಿನೇಟ್ ಚೇಂಜಸ್ ಇಂಟು ನ್ಯೂ ಸ್ಟ್ರಕ್ಚರ್ ಕಾಲ್ಡ್ ಮಾರ್ಟೆನ್ಸೈಟ್ ಅಂತೇಳಿ ಕರಿತೀವಿ. ನೋಡಿ, ಆವಾಗಲೇ ಹೇಳಿದೆ ಲೋಯರ್ ಕ್ರಿಟಿಕಲ್ ಟೆಂಪ್ರೇಚರ್, ದ ಟೆಂಪ್ರೇಚರ್ ಅಟ್ ವಿಚ್ ದ ಪ್ಲೈನ್ ಕಾರ್ಬನ್ ಸ್ಟೀಲ್ ಸ್ಟ್ರಕ್ಚರ್ ಸ್ಟಾರ್ಟ್ಸ್ ಚೇಂಜಸ್ ಇಂಟು ಆಸ್ಟಿನೈಟ್ ಈಸ್ ಕಾಲ್ಡ್ ಲೋಯರ್ ಕ್ರಿಟಿಕಲ್ ಟೆಂಪ್ರೇಚರ್. ಇಟ್ ಸ್ಟಾರ್ಟ್ಸ್ ಫ್ರಮ್ 723 ಡಿಗ್ರಿ. ನಾವು ಇವಾಗ ಎತ್ಕೊಂಡೋಗಿ ಫೋರ್ಜಲ್ಲಿ ನಾವು ಒಂದು ಮೆಟಲ್ನ ಹೀಟ್ ಮಾಡಿದಾಗ ಸರ್ಟನ್ ಟೈಮ್ಗೆ ಟೆಂಪ್ರೇಚರು ರೈಸ್ ಆಗ್ತಾರೆ, ಸರ್ಟನ್ ಟೈಮ್ಗೆ ಅದು ಸ್ಟಾರ್ಟ್ ಆಗುತ್ತೆ. ಯಾವಾಗ ಸ್ಟಾರ್ಟ್ ಆಗುತ್ತೋ ಆ ಪಾಯಿಂಟ್ನ 723 ಡಿಗ್ರಿ ಸೆಂಟಿಗ್ರೇಡ್ ತಿರುಗಿ ಅಲ್ಲಿಂದ ಡ್ರಾಸ್ಟಿಕ್ಕಾಗಿ ತಿರುಗೇನು ಚೇಂಜ್ ಆಗೋಲ್ಲ, ಅಲ್ಲಿ ಸ್ವಲ್ಪ ಹೊತ್ತು ಸೋಕಿಂಗ್ ಆಗುತ್ತೆ. ಅದಾದಮೇಲೆ ಬರೋ ಟೆಂಪ್ರೇಚರ್ನ ವಿ ಕಾಲ್ ಇಟ್ ಆಸ್ ಎ ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್ ಅಂತ ಕರಿತೀವಿ. ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್, the temperature at which the structure of steel completely changes into austenite is called upper critical temperature. ನಾವು ಏನಿತ್ತು ಮೆಟಲ್ನು ಅದನ್ನು ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್ ತೊಗೊಂಡೋಗಿ ಅಲ್ಲಿ ನಾವು ಸೋಕ್ ಮಾಡಿದಾಗ ಈ ಸ್ಟ್ರಕ್ಚರು ಆಸ್ಟಿನೇಟ್ ಸ್ಟ್ರಕ್ಚರು ಫಾರಮ್ ಆಗುತ್ತೆ. ಈ ಟೆಂಪ್ರೇಚರ್ ವೇರೀಸ್, ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್, ದ ಟೆಂಪ್ರೇಚರ್ ವೇರೀಸ್ ಡಿಪೆಂಡಿಂಗ್ ಅಪಾನ್ ದ ಕಾರ್ಬನ್ ಕಂಟೈನಿಂಗ್ ಇನ್ ದ ಸ್ಟೀಲ್. ಕಾರ್ಬನ್ ಕಂಟೈನಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಹೀಟ್ ಟ್ರೀಟ್ಮೆಂಟ್ ಯಾವ ಥರ ಮಾಡ್ತೀವಿ? ಹೀಟ್ ಮಾಡ್ತೀವಿ. ಫೋರ್ಜಲ್ಲಿ ತೊಗೊಂಡೋಗಿ ಇದನ್ನ ಹಾಕೋದು, ಇಲ್ಲ ಕೋಲ್ ಸಪ್ಲೈ ಮಾಡೋದು, ಡಿಫ್ರೆಂಟ್ ಮೆಥಡ್ಸ್ ಇದೆ. ಅದ್ರ ಪ್ರಕಾರ ನಾವು ಹೀಟ್ ಮಾಡಿಕೊಂಡು ಇಟ್ಕೊಳ್ತೀವಿ. ನಮ್ಗೆ ಯಾವ ಟೆಂಪ್ರೇಚರ್ ಬೇಕೋ ಆ ಟೆಂಪ್ರೇಚರ್ವರೆಗೂ ಬಂದಮೇಲೆ ಲೋಯರ್ ಕ್ರಿಟಿಕಲ್ ಟೆಂಪ್ರೇಚರ್ ಆದಮೇಲೆ ಸೋಕಿಂಗ್, ಆ ಟೆಂಪ್ರೇಚರಲ್ಲಿ ಸ್ವಲ್ಪ ಹೊತ್ತು ಬಿಡಬೇಕು. ದಟ್ಸ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಥಿಕ್ನೆಸ್ ಆಫ್ ದ ಮೆಟಲ್ ಆ್ಯಂಡ್ ಆಲ್ಸೋ ಲೆಂತ್ ಆಫ್ ದ ಮೆಟಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇದಾದಮೇಲೆ ಕ್ವೆಂಚಿಂಗ್ ಅಂದರೆ ಕೂಲ್ ಮಾಡೋದು. ಯಾವ್ಯಾವ ಥರ ಕೂಲ್ ಮಾಡ್ಬೋದು? ನೀರಲ್ಲ ಕೂಲ್ ಮಾಡ್ಬೋದು, ಸಾಲ್ಟ್ ಸೊಲ್ಯೂಷನಲ್ಲ ಕೂಲ್ ಮಾಡ್ಬೋದು, ಆಯಿಲಲ್ಲಿ ಕೂಲ್ ಮಾಡ್ಬೋದು, ಏರಲ್ಲಿ ಬೇಕಾದರೂ ಕೂಲ್ ಮಾಡ್ಬೋದು. ಸೊ ವಾಟ್ರಲ್ಲಿ ಹಾಕಿದಾಗ ರ್ಯಾಪಿಡಾಗಿ ಕೂಲ್ ಆಗೋಗ್ತದೆ, ಬ್ರೈನಲ್ಲೂ ಕೂಲ್ ಆಗ್ತದೆ. ಆಯಿಲೆಲ್ಲನೂ ಅಲಾಯ್ ಸ್ಟೀಲ್ಸ್ ಯೂಸ್ ಮಾಡ್ತೀವಿ, ಏರಲ್ಲೇ ನ್ಯಾಚುರಲ್ ಕೂಲಿಂಗ್ ಬಿಟ್ಕೊಳ್ತೀವಿ. ಅದೆಲ್ಲನೂ ನಮಗೆ ಅನಿಲಿಂಗ್ ಆ್ಯಂಡ್ ನಾರ್ಮಲೈಸಿಂಗಲ್ಲಿ ಬರುತ್ತೆ. ವಾಟ್ ಆರ್ ದ ಪ್ರೋಸೆಸ್ ಆಫ್ ಹೀಟ್ ಟ್ರೀಟ್ಮೆಂಟ್? ಏನೇನಿದೆ? ಒಂದು ಫಸ್ಟ್ ಒನ್ ಈಸ್ ಅನಿಲಿಂಗ್ ಇದೆ, ನಾರ್ಮಲೈಸಿಂಗ್ ಇದೆ, ಹಾರ್ಡನಿಂಗ್ ಇದೆ, ಟೆಂಪರಿಂಗ್ ಇದೆ, ಕೇಸ್ ಹಾರ್ಡನಿಂಗ್ ಇದೆ. ಅನಿಲಿಂಗ್ ಅಂದರೆ ಸಾಫ್ಟ್ ಅನಿಂಗ್ ಮಾಡ್ಬೋದು. ನಾರ್ಮಲೈಸಿಂಗ್ ಅಂದರೆ ಈ ಡಿಫ್ರೆಂಟ್ ಪ್ರೋಸೆಸ್ ಮಾಡಿದಾಗ ಅದನ್ನು ಸ್ಟ್ರಕ್ಚರ್ಸು ಸ್ವಲ್ಪ ಚೇಂಜ್ ಆಗಿರ್ತದೆ, ಅದನ್ನು ನಾರ್ಮಲೈಸಿಂಗ್ಗೆ ತೊಗೊಂಬರ್ತೀವಿ. ಹಾರ್ಡನಿಂಗ್ ಅಂದರೆ ಗಟ್ಟಿ ಮಾಡೋದು. ಟೆಂಪರಿಂಗ್ ಅಂದರೆ ಟು ವೇರ್ ರೆಸಿಸ್ಟೆನ್ಸ್ ಆ್ಯಂಡ್ ಶಾಕ್ ರೆಸಿಸ್ಟೆನ್ಸ್ ಮಾಡೋದಕ್ಕೆ ಟೆಂಪರಿಂಗ್ ಮಾಡ್ತೀವಿ. ಕೇಸ್ ಹಾರ್ಡನಿಂಗ್ ಅಂತಂದರೆ ಜಸ್ಟ್ ಈ ಡಕ್ಟೈಲ್ ಮೆಟೀರಿಯಲ್ಲೇ ಕೇಸ್ ಮೇಲ್ಗಡೆ ಇರೋವಂಥ ಸರ್ಫೇಸ್ ಮಾತ್ರ ಹಾರ್ಡ್ ಮಾಡೋದಕ್ಕೆ ನಾವು ಮಾಡ್ತೀವಿ. So today we study about annealing. What is meant by annealing? The process of the steel is heated to a suitable temperature depending upon its carbon content. ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಮೆಟಲ್ನ ತೊಗೊಂಡೋಗಿ ಹೀಟಿಂಗ್ ಹಾಕ್ಕೊಳ್ತೀವಿ. ಹೀಟಿಂಗ್ ಆದಮೇಲೆ 723 ಡಿಗ್ರಿಗೆ ಅದರ ಲೋಯರ್ ಕ್ರಿಟಿಕಲ್ ಟೆಂಪ್ರೇಚರ್ ಬರುತ್ತೆ. ಸೊ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ
ಒಂದು 30 to 50 ಡಿಗ್ರಿ ಸೆಂಟಿಗ್ರೇಡ್ ಎಬವ್ ದ ಲೋವರ್ ಕ್ರಿಟಿಕಲ್ ಟೆಂಪ್ರೇಚರ್ಗೆ ನಾವು ಹೀಟ್ ಮಾಡಿ ಸೋಕ್ ಮಾಡಿದಾಗ ನಮ್ಗೆ ಎಷ್ಟು ಬೇಕು ಮೆಟೀರಿಯಲ್ ಥಿಕ್ನೆಸ್ ಮೇಲೂ ಡಿಪೆಂಡ್ ಆಗುತ್ತೆ, ಕಾರ್ಬನ್ ಕಂಟೆಂಟ್ ಮೇಲೂ ಅದು ಡಿಪೆಂಡ್ ಆಗುತ್ತೆ. ಆಮೇಲೆ ಏನು ಮಾಡ್ತೀವಿ, ಅದನ್ನು ಅಲ್ಲೇ ಫರ್ನೆಸಲ್ಲೇ ಬಿಟ್ಬಿಡ್ತೀವಿ. ಡ್ಯೂ ಟು ದಿಸ್ ಪ್ರೋಸೆಸ್ ಗ್ರೈನ್ಸ್ ಆರ್ ಟು ಬಿಕಮ್ ಲಾರ್ಜ್ ಆ್ಯಂಡ್ ಪ್ರಾಡಕ್ಟ್ ಸಾಫ್ಟನ್ಸ್ ಆ್ಯಂಡ್ ಡಕ್ಟಿಲಿಟಿ ಇನ್ ದ ಸ್ಟೀಲ್ ಆಗುತ್ತೆ. ಆಬ್ಜೆಕ್ಟಿವ್ಸ್ ಆಫ್ ಅನಿಲಿಂಗ್ ಏನೇನಾಗುತ್ತೆ ಅನಿಲಿಂಗಿಂದ ಮಾಡೋದ್ರಿಂದ? ಈ ಗ್ರೈನ್ಸ್ ರಿಫೈನಿಂಗ್ ಅಂದರೆ ರಿಮೂವಿಂಗ್ ದ ಫಾಲ್ಟ್ಸ್ ಆಯಿತು. ಟು ಸಾಫ್ಟನ್ ದ ಮೆಟಲ್ ಗಟ್ಟಿಯಾಗಿರೋದನ್ನು ನಾವು ಸಾಫ್ಟನ್ ಮಾಡ್ಕೊಳ್ತೀವಿ. ಟು ರಿಲೀವ್ ದ ಇಂಟರ್ನಲ್ ಸ್ಟ್ರೆಸ್ಸಸ್, ಅದರೊಳಗಡೆ ಇರೋವಂಥ ಸ್ಟ್ರೆಸ್ಸಸ್ನ ತೆಗಿತೀವಿ. ಟು ಇನ್ಕ್ರೀಸ್ ದ ಡಕ್ಟಿಲಿಟಿ ಆಫ್ ದ ಮೆಟಲ್ನ ಇಟ್ ಕ್ಯಾನ್ ಬಿ ಡ್ರಾನ್ ಇಂಟು ಥಿನ್ ವೈರ್ಸ್ ಅಂತ ಕರಿತೀವಿ. ದಟ್ ಈಸ್ ಪ್ರಾಪರ್ಟಿ ಈಸ್ ಕಾಲ್ಡ್ ಡಕ್ಟಿಲಿಟಿ. ಅದನ್ನು ನಾವು ಮಾಡ್ಕೊಳ್ತೀವಿ. ಟು ಇಂಪ್ರೂವ್ ದ ಮೆಷಿನಬಿಲಿಟಿ, ಮೆಷಿನಲ್ಲಿ ಯಾವುದೋ ಒಂದು ಪಾರ್ಟಲ್ಲಿ ನಾವೇನೋ ಒಂದು ಮೆಷಿನರಿ ಮಾಡಬೇಕು ಅಂದರೆ ಹಾರ್ಡಾಗಿದ್ದರೆ ಆಗೋದಿಲ್ಲ. ಆ ಪರ್ಟಿಕ್ಯುಲರ್ ಪಾರ್ಟ್ ಮಾತ್ರ ನಾವು ಅನಿಲಿಂಗಲ್ಲೇ ಸಾಫ್ಟ್ ಮಾಡಿಕೊಂಡು ಅಲ್ಲಿ ಡ್ರಿಲ್ಲಿಂಗ್ ಹಾಕ್ಕೋಬೋದು, ಟ್ಯಾಪಿಂಗ್ ಹಾಕ್ಬೋದು, ಏನು ಬೇಕಾದರೂ ನಾವು ಮಾಡ್ಕೋಬೋದು. ಟು ಮಾಡಿಫೈ ದ ಎಲೆಕ್ಟ್ರಿಕಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸು. ಟು ಪ್ರಿಪೇರ್ ದ ಸ್ಟೀಲ್ ಫಾರ್ ಸಬ್ಸೀಕ್ವೆಂಟ್ ಹೀಟ್ ಟ್ರೀಟ್ಮೆಂಟ್. ಬೇರೆ ಇನ್ನೇನಾದರೂ ಹೀಟ್ ಟ್ರೀಟ್ಮೆಂಟ್ಸ್ ಮಾಡಬೇಕಾಗಿದ್ರೆ ನಾವು ವಿ ಆರ್ ಡೂಯಿಂಗ್ ಅನಿಲಿಂಗ್ ಫಸ್ಟ್. Working with lower gauge metals can sometimes be difficult when forming, bending, and shaping. When creating jewelry, thick metals can take a lot of time and effort to get everything just right. In this tool demo, learn how to anneal your metals to make working with thick metal easy. This metal rod is great for making bracelets and rings, but forming it can be a little difficult. Rings and bracelets need to be tightly formed, and hammering them on a mandrel takes a little time and additional effort. In fact, some of these lower gauges that Cool Tools offers are rather difficult to bend. Annealing is a great way to make this easy. To anneal, you'll need a torch and a firing station. We're going to heat our metal up until it glows. I'm working on a piece of fiberboard, and I have my rod sitting on 2 trivets. The trivets work great because the rod is heavy, but a couple of third hands work just as nice. Begin to heat up your metal with your torch. You'll want to move slowly across your metal because you need to evenly heat the whole piece. The larger the piece you work with, the longer it will take. We need to heat the whole rod up until there is a dull red glow. Annealing is a heat treatment that alters the material to increase its ductility and to make it more workable. During the process, you heat the material to above its critical temperature and then cool it. Annealing can induce ductility, soften metal, relieve internal stresses, and improve cold working properties. This is a valuable technique because making jewelry requires small, precise bends. When your piece is ready, you'll have a dull red glow that is consistent across the entire piece. When you're there, turn your torch off and let your piece cool. After letting it cool for a few minutes, it's ready to work with. Before, I could hardly bend this copper rod, but after annealing, it bends rather easily. Now, I can comfortably design and create. Using the annealing technique, you can work with a variety of thick metals comfortably and easily and create beautiful, one-of-a-kind jewelry. Visit our learning center at www.cooltools.us for more cool jewelry making videos. Subscribe to our YouTube channel. Like us on Facebook. ಅಲ್ಲ, ಸೊ ಅನಿಲಿಂಗ್ ಅಂತಂದರೆ ಏನು? ಹೀಟಿಂಗ್ ಆ್ಯಂಡ್ ಕೂಲಿಂಗ್ ದ ಮೆಟಲ್. ಅಲ್ಲೇ ಫರ್ನೆಸಲ್ಲೇ ಬಿಟ್ಬಿಡ್ತೀವಿ. ಡ್ರೈ ಆ್ಯಶ್ ಆಗಲಿ ಇಲ್ಲ
ಬೂದಿ ಇಲ್ಲೇ ಬಿಟ್ಬಿಟ್ಟಾಗ ಅದಷ್ಟೇ ನ್ಯಾಚುರಲ್ ಆಗಿ ಕೂಲ್ ಆಗ್ತದೆ. ಸೊ ಟುಡೇಸ್ ಅಸೈನ್ಮೆಂಟ್ ಈಸ್ ಸ್ಟೇಟ್ ದ ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್. ಹೀಟ್ ಟ್ರೀಟ್ಮೆಂಟ್ನ ಪರ್ಪಸ್ ಏನು, ಆಮೇಲೆ ಸ್ಟೇಟ್ ದ ಪರ್ಪಸ್ ಆಫ್ ಅನಿಲಿಂಗ್ನ ನಾವು ಏನಕ್ಕೆ ಮಾಡ್ತೀವಿ. ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ದ ಟರ್ಮ್ ಲೋಯರ್ ಕ್ರಿಟಿಕಲ್ ಟೆಂಪ್ರೇಚರ್. ಲೋಯರ್ ಕ್ರಿಟಿಕಲ್ ಟೆಂಪ್ರೇಚರ್ ಅಂದರೆ ಏನು. ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ದ ಟರ್ಮ್ ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್.